ಇನ್ನು ಅಷ್ಟಕ್ಕೂ ಹೆಬ್ಬಾಳ್ಕರ್ ಬೆಂಬಲಿಗರ ರೋಷಾವೇಶ ಗೂಂಡಾಗಿರಿಗೆ ಕಾರಣವಾಗಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಆಡಿದ್ದಾರೆ ಎನ್ನಲಾದಂತಹ ಅದೊಂದು ಮಾತು. ಪರಿಷತ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಪ್ರತಿಭಟನೆ ವೇಳೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದರು. ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಅಮಿತ್ ಶಾ ಹೇಳಿಕೆ ಸಂಬಂಧ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಗರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ಸದನದಲ್ಲಿ ಗದ್ದಲ ಏರ್ಪಟ್ಟ ಕಾರಣ ಸಭಾಪತಿಗಳು ಕಲಾಪವನ್ನು ಮುಂದೂಡಿಕೆ ಮಾಡಿದ್ರು. ಆದರೂ ಸದನದೊಳಗೆ ಗದ್ದಲ ಮುಂದುವರೆದಿತ್ತು. ಈ ವೇಳೆ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವೆ ಟಾಕ್ ವಾರ್ ಮುಂದುವರಿತು. ಸಿಟಿ ರವಿ ತಮ್ಮ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಸಚಿವೆ ಆರೋಪಿಸಿ ಸಭಾಪತಿಗೆ ದೂರನ್ನು ಕೂಡ ಕೊಟ್ಟರು. ಇದೆಲ್ಲ ಸುಳ್ಳು, ನಾನು ಹೇಳಿದ್ದು ಫಸ್ಟ್ ರೇಟ್ ಅಂತ ಸಭಾಪತಿ ಮುಂದೆ ಸಿಟಿ ರವಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿಯ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ಮಾಡಿಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೇನೆ. ಹತಾಶೆಗೊಂಡಿದ್ದಾರೆ, ಫೆಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಅವರು ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಕರೆದ್ರೆ ಭೇಟಿ ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ. ಒಳ್ಳೆ ಕಥಾಯ್ತಲ್ಲ. ನನಗೆ ನೋವಾಗಿದೆ, ದಯಮಾಡಿ ನನಗೆ ನೋವಾಗಿದೆ, ನಾನು ಮತ್ತೆ ರಿಯಾಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ಇನ್ನೊಮ್ಮೆ ಮಾತಾಡ್ತೀನಿ. ಇರ್ಬೋದು ಅವ್ರವ್ರದ್ದು ಸಂಬಂಧ. ಇದನ್ನ ಸದನದ ಒಳಗಡೆ ಇತ್ಯರ್ಥ ಮಾಡಬೇಕಾಗಿದ್ದು ಸದನದ ಗಾಂಭೀರ್ಯತೆ ಮತ್ತು ಅದರ ಮರ್ಯಾದೆ ಪ್ರಶ್ನೆ ಹೊರಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಕಾನೂನಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಿಕಾಸ್ ಒಂದು ವೇಳೆ ಇದು ರೆಕಾರ್ಡೆಡ್, ಯಾಕಂದರೆ ಇದಕ್ಕೆ ಸದನವನ್ನು ಕವರ್ ಮಾಡ್ಕೊಳ್ಳೋಕೆ ಬಿಡಿ ಅನ್ನೋದು. ನೀವು ಬಿಡಲ್ಲ, ನಾವೇನು ಮಾಡೋಣ, ಹಂಗೆ ಆಗತ್ತೆ. ಇಲ್ಲಿ ದಾಖಲೆ ಇದ್ದಿದ್ದರೆ ಯಾರೋ ಒಬ್ರು ತಗಲಾಕೋಬೇಕಾಗಿತ್ತಲ್ಲ. ಎರಡನೇದು, ಇದರಲ್ಲಿ ಪೊಲೀಸ್ನವ್ರು ನೋಡಬೇಕಾಗಿರೋದು, ಹೇಗೆ ಅಷ್ಟೊಂದು ಜನ ಒಳಗೆ ಬಿಟ್ಕೋತೀರಿ? ಅದು ಯಾರ್ದಾರು ಕೇಸ್ ಆಗಲಿ ನಾಳೆ ಹೇಗೆ ಬಿಟ್ಕೋತೀರಿ? ಯಾರು ಪಾಸ್ ಕೊಡೋರು, ಯಾರು ಒಳಕ್ಕೆ ಬರೋರು ಅವರೆಲ್ಲ? ವಾಟ್ ಈಸ್ ದಿ ಕಮಿಷನರ್ ಡೂಯಿಂಗ್ ದೇರ್? ಹೂ ಈಸ್ ಈ ಆ್ಯಕ್ಚುಲಿ? ಯಾರೋ ಅವ್ರು ಕಮಿಷನರ್, ನಂಗೆ ಗೊತ್ತಿಲ್ಲ ಅವ್ರು ಯಾರೋ. ಅವರು ಏನದು ಕತೆ? ಹೆಂಗೆ ಬಿಡ್ತೀರಿ ಆ ಥರ? ಅವ್ರು ಯಾರು ಕೆಲವರೆಲ್ಲ ಟ್ಯಾಗ್ ಹಾಕ್ಕೊಂಡೇ ಇದ್ರಪ್ಪ. ಟ್ಯಾಗ್ ಹಾಕ್ಕೊಂಡವ್ರು ಬಂದು ಸರ್ಕಾರಿ ಇದ್ರೊಳಗಡೆ ಹಿಂಗೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಪಾಸ್ ಕೊಡೋರು ಯಾರು? ಅವ್ರು ಯಾರವರು? ಹೋಮ್ ಮಿನಿಸ್ಟರ್ ಹೇಳಬೇಕು. ಯಾಕಂದರೆ ಮುತ್ತು ಕೊಡೋದು ಮುತ್ತು ಕೊಡದೇ ಇರೋದೆಲ್ಲ ಅವ್ರಿಗೆ ಗೊತ್ತಿರೋದು. ಲಾಠಿಲಿ ಯಾರು ಒದಿಬೇಕು, ಹೊಡಿಬೇಕು, ಬಡಿಬೇಕು, ಯಾರಿಗೆ ಬಿಡಬೇಕು ಒಳಕ್ಕೆ, ಅವ್ರು ಯಾರಿಗೆ ಒದಿಬೇಕು ಬಡಿಬೇಕು ಅನ್ನೋದು ಅವ್ರಿಗೆ ಇರೋದು. ಬಟ್ ಇಟ್ಸ್ ಎ ವೆರಿ ಸ್ಯಾಡ್ ಡೇ. ಒಬ್ಬ ಮಂತ್ರಿ ನನ್ನನ್ನು ಈ ರೀತಿ ಕರೆದಿದ್ದಾರೆ ಅಂತ ಆ ಪದವನ್ನು ಹೇಳಿಕೊಂಡು ನಿಲ್ಲಬೇಕಾದ ಸ್ಥಿತಿ. ನನಗೆ ಒಂದು ನಂಬಿಕೆ ಅಂತೂ ಇದೆ, ಅದನ್ನು ಮಾತ್ರ ಹೇಳಿಬಿಡ್ತೀನಿ. ಈ ದುಷ್ಟ ರಾಜಕಾರಣದ ಸಹವಾಸ ಸಾಕಾಗೋಗಿದೆ ನಮಗೂ. ಜನರಲಿ ಹೆಣ್ಣು ಮಕ್ಕಳು ಯಾವುದನ್ನು ಬೇಕಾದರೂ ಹೇಳ್ಬೋದು. ಈ ಕೆಲವು ಆರೋಪಗಳಿಗೆ ಏನು ಹೇಳ್ತಿದ್ದಾರೆ ಇವರು, ಇದು ನಾನು ಅಂತ ನನಗೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಾರು ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿಪ್ಪ. ಆ ಮಟ್ಟಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ, ಇತ್ತೀಚೆಗೆ ಹೇಳ್ತಾರೆ ಇಲ್ಲ ಕೆಲವರ ಮನೋಸ್ಥಿತಿ ಅದನ್ನು ಟ್ರ್ಯಾಪ್ ಮಾಡಿಬಿಡೋದು, ಇನ್ನೇನೇನೋ ಆಸೆ ದುರಾಸೆಗಳಿಗೆ ಹೋಗಿಬಿಡೋದು ಮಾಡ್ತಿದ್ದಾರೆ ಅಂತೆಲ್ಲ ಕೆಲವ್ರನ್ನೆಲ್ಲ ಹೇಳಿಬಿಡ್ತಾರೆ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ ಅದು. ಬಟ್ ಯಾವುದೇ ಹೆಣ್ಣು ಮಗಳು ನನ್ನ ವಿಚಾರದಲ್ಲಿ ಈ ಪದವನ್ನು ಹೀಗೆ ಬಳಸಿದ್ದಾರೆ ಅಂತ ಊಹಾತ್ಮಕವಾಗಿ ಬರ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಇವ್ರು ಹೇಳಿದಾರೋ ಬಿಟ್ಟಿದಾರೋ ಅಥವಾ ಆಕೆ ಅವ್ರು ಏನು ಕೇಳಿಸ್ಕೊಂಡ್ರೋ ಬಿಟ್ರೋ ನನಗೆ ಐಡಿಯಾ ಇಲ್ಲ. ಇಲ್ಲಿ ಇಟ್ಸ್ ಎ ವೆರಿ ವೆರಿ ಸ್ಯಾಡ್ ಡೇ ಆಫ್ ಡೆಮಾಕ್ರಸಿ ಅಷ್ಟೇ. ಇಲ್ಲಿ ಒಳಗಡೆ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ರು. ಸದನದ ಗೌರಿ ಚ್ಯುತಿ ತರಬಾರ್ದು ಅಂತ ಹೇಳಿದ್ರು. ವಿಧಾನಸಭೆ ಮಾತ್ರ ಹಕ್ಕುಚ್ಯುತಿ ಕೊಡ್ತಂತೆ. ವಿಧಾನಸಭೆಗೆ ಯಾಕೆ ಕೊಡ್ತಾ ಇರೋದು ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಹಿ ಈಸ್ ನಾಟ್ ಎ ಮೆಂಬರ್ ಆಫ್ ಅಸೆಂಬ್ಲಿ. ಹಾಗಾಗಿ ಯಾರ ಮೇಲೆ ಹಕ್ಕುಚ್ಯುತಿ ಮಾಡ್ತೀರಿ ನೀವು ವಿಧಾನಸಭೆಯಲ್ಲಿ ಗೊತ್ತಿಲ್ಲ. ಇನ್ನು ಕಲಾಪ ಮುಂದೂಡಿದ್ರು. ಕಾಂಗ್ರೆಸ್ ಬಿಜೆಪಿ ಶಾಸಕರು ಬಡದಾಡ್ಕೊಂಡೇ ಇದ್ರಂತೆ, ಬೈಕೊಂಡಿದ್ರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಹಂತದಲ್ಲಿ ಅತ್ಯಂತ ರೋಷಾವೇಶದಿಂದ ಅಲ್ಲಿ ಸಿಟಿ ರವಿನೂ ಇದ್ದರು ಅಂತ ದೃಶ್ಯದಲ್ಲಿ ಕಾಣಿಸ್ತಿತ್ತು. ನಿನಗೆ ತಾಯಿ ಇಲ್ವಾ, ತಂಗಿ ಇಲ್ವಾ, ಹೆಂಡತಿ ಇಲ್ವಾ, ಡ್ಯಾಶ್ ಇಲ್ವಾ ಎಲ್ಲ ಕೇಳಿದ್ದಾರೆ. ಅವ್ರ ಸೋದರ ಯಾರೋ ಒಬ್ಬರು ರವಿ ಹೊಡೆದೇ ಬಿಡ್ತೀನಿ ಅನ್ನೋ ಟೈಪ್ ಹೋದ್ರಂತೆ. ಇಲ್ಲ, ಅದು ಪೋಸ್ ಇದ್ದಂಗಿದೆ. ಯಾಕಂದರೆ ಅವರು ಮಾರ್ಷಲ್ಗಳ ಹಿಂದೆ ನಿಂತ್ಕೊಂಡೇ ಆ ಪೋಸ್ ಕೊಟ್ಟಿರೋದು. ಅವ್ರಿಗೆ ಗೊತ್ತಿದೆ ಅಲ್ಲಿಂದ ಮುಂದಕ್ಕೆ ಇನ್ನು ಮಾರ್ಷಲ್ಗಳು ಬಿಡಲ್ಲ ಅಂತ. ಇನ್ನು ಯಾವುದೇ ಘಟನೆ ಏನೂ ಆಗಲಿಲ್ಲ ಆಮೇಲೆ.
ಘಟನೆಗಳು ನಡೆದ ನಂತರ ನಮ್ಮ ಕಕ್ಷೆಯಲ್ಲಿ ಏನು ಬರ್ತಿದೆ, ನಮ್ಮ ಸಭಾಂಗಣದಲ್ಲಿ ಏನಾಗುತ್ತೆ, ಹೌಸ್ ಅಡ್ಜರ್ನ್ ಮಾಡಿದ್ದೆ. ಅವ್ರ ಗಲಾಟೆಗಳೇನಾದರೂ ನಮ್ಗೆ ಗೊತ್ತಾಗಿಲ್ಲ. ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಅವ್ರ ಕಂಪ್ಲೇಂಟ್ ತೊಗೊಂಡು ಇವ್ರ ಕಂಪ್ಲೇಂಟ್ ತೊಗೊಂಡು ಇಬ್ಬರನ್ನೂ ಕರೆಸಿದ್ರು. ಇವರೇನು ಕಂಪ್ಲೇಂಟ್ ಕೊಟ್ಟಂತ ಅವ್ರಿಗೆ ಹೇಳಿದ್ರು, ಅವರೇನು ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಹೇಳಿದ್ರು. ಇಬ್ಬರನ್ನೂ ನಾನು ಕಂಪ್ಲೇಂಟ್ ತೊಗೊಂಡು ಅವ್ರು ಕೊಟ್ಟದನ್ನು ಮತ್ತು ನಾವು ಆಗಲೇ ಪೊಲೀಸ್ ADGP ಅವರಿದ್ದು DG ಅವ್ರಿಗೆ ಮಾತಾಡಿದೆ. ADGP ಅವ್ರದಾರ ಎಲ್ಲ ರಕ್ಷಣೆ ಕೊಡಬೇಕು. ಅವರು ರವಿ ಅವ್ರ ಊರಿಗೆ ಮುಟ್ಟುವವರೆಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಡಲಿಕ್ಕೆ ಎಲ್ಲ ಪೊಲೀಸರು ಮಾಡ್ಕೊಂಡಾರ. ನಮ್ಮ ಸಭಾಪತಿಗಳದ್ದು ಪಾತ್ರ ಕಡಿಮೆ. ಯಾಕಂದರೆ ಹೌಸ್ ಅಡ್ಜರ್ನ್ ಆಗಿದೆ, ಅವ್ರು ಎದ್ದೊಟ್ಟೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ಆಗಿರೋ ಕತೆ. ಆಗ ಹೌಸು ಟೆಕ್ನಿಕಲಿ ಆರ್ಡರಲ್ಲಿ ಇದೆ ಅಂತ ಅಲ್ಲ, ಬಟ್ ಆ ಇಮ್ಯುನಿಟಿ ಇರುತ್ತಾ, ಹೌಸ್ ಆರ್ಡ್ರಲ್ಲಿದ್ದಾಗ ಮಾತ್ರ ಇಮ್ಯುನಿಟಿ ಇರುತ್ತಾ ಕ್ವಶನ್ ಇವಾಗ. ಓಕೆ, ಅವರು ಮುಗಿದ ಮೇಲೂ ಹಾಂ, ಮುಗಿದ ಮೇಲೂ ಇರುತ್ತಾ ಇರಲ್ವಾ ಅಂತ ಪ್ರಶ್ನೆ. ಒಂದು ವೇಳೆ ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೋಬೋದು ಅಂತ ನಂಗೆ ಗೊತ್ತಿಲ್ಲ. ಅದೀಗ ತೀರ್ಮಾನ ಆಗಬೇಕೀಗ, ಅದು ಗ್ರೇ ಏರಿಯಾ ಈಗ ಅದು. ನಂಬರ್ 2, ಒಂದು ವೇಳೆ ಅದು ಆದಮೇಲೆ ಇಲ್ಲ ಅಂದರೆ ನಿಮ್ಮಿಂದ ಮುಗಿದ ಮೇಲೆ ಅಡ್ಜರ್ನ್ ಆದಮೇಲೆ ಒಬ್ರಿಗೊಬ್ರು ಬೈಕ್ ಬಾಯಿಗೆ ಬಂದಾಗ ಬೈದಾಕ್ಬಿಡೋದು ಒಬ್ರಿಗೊಬ್ರು. ಕೇಸ್ ಹಾಕೊಳ್ಳೋಣ ನಡಿ ಅಂದ್ಬಿಟ್ಟು ಹೊರಗಡೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಎಸ್. ಇನ್ನು ಸಿಟಿ ರವಿ ವಿರುದ್ಧ ಕೇಳಿಬಂದ ಗಂಭೀರ ಆರೋಪದ ಬಗ್ಗೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ ನಡೆಯಿತು. ಕಾಂಗ್ರೆಸ್ಸಿಗರು ಕೆಲವರು ಸಿಟಿ ರವಿ ಆ ಪದ ಬಳಕೆ ಮಾಡಿದ್ದು ನಿಜ ಅಂತ ಹೇಳಿದ್ರೆ, ಹೆಬ್ಬಾಳ್ಕರ್ ತುಂಬಾ ನೊಂದಿದ್ದಾರೆ, ಇದು ಲೈಂಗಿಕ ಕಿರುಕುಳಕ್ಕೆ ಸಮ ಅಂತ ಸಿಎಂ ಹೇಳಿದ್ರು. ಇನ್ನು ಬಿಜೆಪಿಯವರು ಮಾತ್ರ ಸಿಟಿ ರವಿ ಅಂತಹ ಪದವನ್ನ ಬಳಸೇ ಇಲ್ಲ ಅಂತ ಹೇಳಿದ್ರು. 10 ಸಾರಿ ಹೇಳಿದಾರಂತೆ, ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಬಂದು MLAಗಳೆಲ್ಲ, ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿದ್ದಾರೆ. ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಬಹಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಸುವಲ್ ಹರಾಸ್ಮೆಂಟ್. ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂತ ಪದವನ್ನ ಸಿಟಿ ರವಿ ಅವರು ಬಳಸಿದ್ದಾರೆ ಅಂತ ಹೇಳಿ, ಅದಕ್ಕೆ ಇವಳು ಏನಂದಿದ್ದಾರೆ, ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಆಕ್ಸಿಡೆಂಟ್ ಮಾಡಿದಿರಿ, ಹಾಗಾದ್ರೆ ನಿಮ್ಮ ನಾನು ಕೊಲೆಗಾರ ಅಂದ್ರಿ ನಾವು ಅಂತಂದ್ರು. ಕೊಲೆಗಾರ ಅಂತ ನಾನು ಹೇಳ್ಬೋದಲ್ಲ ಅಂತಂದ್ರೆ ಅವರು ನೀವು ಪ್ರಾಸ್ಟಿಟ್ಯೂಟ್ ಅಂತ ನಾನು ಹೇಳ್ಬೋದಲ್ಲ, ಪ್ರಾಸ್ಟಿಟ್ಯೂಟ್ ಅಂತ 10 ಸಲ ಹೇಳಿದ್ರಂತೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೀತಾ ಇದ್ರು. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡದ್ದು ಸುಮ್ಮನಾದೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ರು ಅಂತ ಹೇಳಿ. ಸದನದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿಟಿ ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ಅಲ್ಲಿ ಯಾವ ಪದ ಬಳಕೆಗಳು ಆಗಲಿಲ್ಲ. ಸತ್ಯನ ಅಸತ್ಯವ ಅದು ಗೊತ್ತಿಲ್ಲ. ಇದು ಸಭಾಪತಿಗಳು ಹೇಳಬೇಕು. ಬರೀ ಆಪಾದನೆ ಮಾಡಿದ ತಕ್ಷಣನೇ ವಜಾ ಮಾಡಕ್ ಆಗೋದಿಲ್ಲ. ಅಲ್ಲಿ ಏನಾದರೂ ಆ ರೀತಿ ನಡೆದಿತ್ತು ಅನ್ನೋದಾದ್ರೆ ನಮ್ಮನ್ನು ಯಾರು ಇಂಪಾರ್ಟೆಂಟ್ ಇರೋರನ್ನ ಕರೆದು ನೋಡಿ ಹಿಂಗಾಗಿದೆ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕು ಅವರು. ಅದರ್ವೈಸ್ ಅವರು ಕೂಡ ಆ ರೀತಿ ತೀರ್ಮಾನ ಸಡನ್ ಆಗಿ ತಗೊಳಕ್ಕಾಗೋದಿಲ್ಲ. ನಾನಂತೂ ಆ ಶಬ್ದ ಹೇಳಿದ್ದು ನಾನಂತೂ ಕೇಳಿಲ್ಲ. ಮತ್ತೆ ನಾನು ಅಲ್ಲೇ ಇದ್ದೆ. ಅವರು 10 ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಬಹುಶಃ 10 ಸಲ ಅವರೇನಾದ್ರೂ ಶಬ್ದ ಬಳಕೆ ಮಾಡಿದ್ರೆ ನನ್ನ ಕಿವಿ ಸ್ವಲ್ಪ ಚೆನ್ನಾಗಿದೆ, 1 ಸಲ ಆದ್ರೂ ನನ್ನ ಕಿವಿಗೆ ಬೀಳ್ತಿತ್ತು. ಆಮೇಲೆ ಒಂದು ಹೇಳ್ತೇನೆ, ಈ ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳಿ ಪ್ರಚಾರ ಗಿಟ್ಟಿಸುವುದೇ ಒಂದು ಸಂಪ್ರದಾಯ ಆಗಿ ಹೋಗಿ. ಈಗ 2 ಕಡೆ ಕೇಳಿಸ್ಕೊಂಡ್ರಿ ಅಲ್ಲ, ಸಂತೋಷ. ವಿರಾಮ ತಗೊಂಡು ಬರೋಣ. ಯಾಕಂದರೆ ಇಲ್ಲಿ ನಡೆದಿರುವ ಘಟನೆಯ ಇನ್ನೊಂದು ಮುಖದ ರೀತಿಯಲ್ಲಿ ಅಲ್ಲೆಲ್ಲೋ ನಡೆದಿದೆ ಈಗ. ದಟ್ ಈಸ್ ಇನ್ ಪಾರ್ಲಿಮೆಂಟ್. ಬಟ್ ಅಲ್ಲಿ ವಾದ ಹೇಗಿದೆ ಎಕ್ಸಾಕ್ಟ್ಲಿ ಇಲ್ಲಿ ಇದಕ್ಕೆ ರಿವರ್ಸ್ ಇದೆ. ಅಲ್ಲಿ ವಾದ ಈಗ ಇಲ್ಲಿ ಕಾಂಗ್ರೆಸ್ ಹೀಗೆ ಹೇಳುತ್ತಾ, ಅಲ್ಲೂ ಹಂಗೆ ಹೇಳ್ತಾರೆ. ಅಲ್ಲಿ BJP ಹಂಗಂತಾರೆ, ಇಲ್ಲಿ ಹಿಂಗಂತಾರೆ. ಇಬ್ಬರದುವೆ ಇಬ್ಬರು ದೋಸೆ ಹೆಂಗೆ ಹಾಕ್ತಾರೆ ಅಂತಂದರೆ, ಇಲ್ಲಿ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಹಿಂಗೆ ಹಾಕಿ ನೋಡ್ರಿ ದೋಸೆನಾ ಅಂತಾರೆ. BJP ಎಲ್ಲಿ ದೋಸೆನೇ ಇಲ್ಲ ಅಂತಾರೆ. ಅಲ್ಲಿ ಡೆಲ್ಲಿಗೆ ಓಡೋಗ್ಬಿಡಿ, ಟಕ್ಕಂತ BJP ನೋಡ್ರಿ ದೋಸೆ ಅಂತಾರೆ. ಕಾಂಗ್ರೆಸ್ ಎಲ್ಲಿ ದೋಸೆನೇ ಇಲ್ಲ ಅಂತಲ್ಲಿ ಕಾಂಗ್ರೆಸ್ ಅವರು ಹೇಳ್ತಾರೆ. ಪರಿಸ್ಥಿತಿ ಇವರೆಲ್ಲ ನಮ್ಮನ್ನು ಆಳ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಇವರೆಲ್ಲ ನಮ್ಮ ಲೀಡರುಗಳು. ಅಯ್ಯಪ್ಪ,